ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ನಿಧಾನಕ್ಕೆ ಇವಾಗ ಶುರು ಆಗ್ತಾ ಇದೆ ಅಂತ ಹೇಳ್ಬೋದು. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ BBK ಲೈವ್ ಸಮಾಚಾರ. ಬಿಗ್ ಬಾಸ್ ನ ಇವತ್ತಿನ ಎಪಿಸೋಡ್ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವೇನಾದ್ರು ಚಾನಲ್ ಹೊಸಬ್ರಾಗಿದ್ರೆ ದಯವಿಟ್ಟು ವಿಡಿಯೋ ಫುಲ್ ನೋಡಿ ಅಂಡ್ ಇಷ್ಟ ಆದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನಿನ್ನೆ ವಿಡಿಯೋದಲ್ಲಿ ನಾನು ನಿರಂಜನ್ ಅವರು ಸ್ಪರ್ಧಿಗಳ ಮೇಲೆ ಯಾವ ತರ ಒಂದು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ದೆ. ಅಂಡ್ ಇವತ್ತಿನ ಎಪಿಸೋಡ್ ಅಲ್ಲಿ ಅದು ಸ್ವಲ್ಪ ಕಮ್ಮಿ ಆಗಿದೆ ಅಂತ ಹೇಳ್ಬೋದು. ಅಂಡ್ ಇವತ್ತಿನ ಎಪಿಸೋಡ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಟೀಮ್ಗಳು ಸ್ವಲ್ಪ ಶಫಲ್ ಆಗುತ್ತೆ ಮತ್ತು ನಮ್ಮ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆದ ಕುಮಾರಿ ಅವರು ಮತ್ತೆ ನಮ್ಮ ಹೆಲ್ಮೆಟ್ ಹಾಕೊಂಡಿರೋ ಹುಡುಗ ಇವರೆಲ್ಲರೂ ಕೂಡ ಅವರ ಭಾವನೆಗಳನ್ನ ಅಥವಾ ಅವ್ರ ನೋವುಗಳನ್ನ ಜನಕ್ಕೆ ಹೇಳ್ತಾರೆ. ಸೊ ಅದಾದ್ಮೇಲೆ ಈ ಎಪಿಸೋಡ್ ಅಲ್ಲಿ ಪರ್ಟಿಕ್ಯುಲರ್ಲಿ ಕುಮಾರಿ ಅವರು ಎಷ್ಟು ಕಷ್ಟ ಪಡ್ತಾ ಇದಾರೆ, ಚಿಕ್ಕ ವಯಸ್ಸಿಂದ ಎಷ್ಟು ಕಷ್ಟ ಇತ್ತು ಇದನ್ನೆಲ್ಲ ಕೂಡ ಹೇಳ್ತಾರೆ. ಇದಕ್ಕೆ ಸಂಗೀತ ಶೃಂಗೇರಿ ಅವರು, ನಿರಂಜನ್ ದೇಶಪಾಂಡೆ ಅವರೆಲ್ಲ ಬಂದು ಸಮಾಧಾನ ಮಾಡ್ತಾರೆ. ಮತ್ತೆ ಆ ಹೆಲ್ಮೆಟ್ ಹಾಕಿರೋ ಹುಡುಗ ಕೂಡ ಅಷ್ಟೇ, ಅವ್ರ ತಂದೆ ಇರಲ್ಲ, ಸೊ ಅದ್ರ ಬಗ್ಗೆ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ. ಅವಾಗ ನಿರಂಜನ್ ದೇಶಪಾಂಡೆ ಅವ್ರು ಬಂದ್ಬಿಟ್ಟು ಅವ್ರಿಗೆ ಸಮಾಧಾನ ಮಾಡಿ ನಾನು ಇದೇ ತರ ಇದ್ನಪ್ಪ, ನನ್ಗೂ ಯಾರು ಪೇರೆಂಟ್ಸ್ ಇರಲಿಲ್ಲ, ನಾನು ಸ್ವಂತ ಬೆಳೆದೆ, ಇದೇ ತರ ಎಲ್ಲ ಧೈರ್ಯ ತುಂಬುವಂತ ಕೆಲಸಗಳನ್ನ ಮಾಡ್ತಾರೆ. ಸೊ ಇವತ್ತಿನ ಎಪಿಸೋಡ್ ಅಲ್ಲಿ ಮೇಜರ್ ಹೈಲೈಟ್ಸ್. ಅದ್ ಬಿಟ್ಬಿಟ್ರೆ ಇವತ್ತಿನ ಎಪಿಸೋಡ್ ಅಲ್ಲಿ ಜಸ್ಟ್ ಟೀಮ್ ಶಫಲ್ ಆಗುತ್ತೆ ಅಂಡ್ ಟೀಮ್ ಶಫಲ್ ಜೊತೆಗೆ ಲಾಸ್ಟ್ ಅಲ್ಲಿ ಸ್ವಲ್ಪ ಕಾಮಿಡಿ ತರ ಏನೋ ಸೀರೆ ಟಾಸ್ಕ್ ಕೊಡ್ತಾರೆ. ಸೊ ಇದು ಇವತ್ತಿನ ಎಪಿಸೋಡ್. ಇವತ್ತಿನ ಎಪಿಸೋಡ್ ಸ್ವಲ್ಪ ಎಂಟರ್ಟೈನ್ಮೆಂಟ್ ಆಗೋಯ್ತು ಅಂಡ್ ಸ್ವಲ್ಪ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಹೇಳ್ಬೋದು. ಸೊ ಇದಾಗಿತ್ತು ಇವತ್ತಿನ ಎಪಿಸೋಡ್ ರಿವ್ಯೂ. ಸೊ ಇದೇ ತರ ಇಂಟ್ರೆಸ್ಟಿಂಗ್ ಬಿಗ್ ಬಾಸ್ ಲೈವ್ ಸಮಾಚಾರದ ವಿಡಿಯೋಗಳಿಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದೀನಿ. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್ ಬಾಯ್.